ಎಲ್ರಿಗೂ ನಮಸ್ಕಾರ. ನಾನೀಗ ತೋರಿಕೆಯ ಭಕ್ತಿ ಎಂಬ ಕಥೆಯನ್ನು ಓದಲಿದ್ದೇನೆ. ಒಂದಾನೊಂದು ಕಾಲದಲ್ಲಿ ಒಬ್ಬ ಸಿರಿವಂತ ಮುದುಕನಿದ್ದ. ಅವನಿಗೆ 5-6 ಜನ ಸೊಸೆಯಂದಿರಿದ್ರು. ಆದರೆ ಯಾರೂ ಕೂಡ ಮಾವನ ಸೇವೆಯನ್ನು ಮಾಡುತ್ತಲೇ ಇರಲಿಲ್ಲ. ಆಗ ಮುದುಕ ಏನ್ಮಾಡ್ತಾರೆ ಅಂದ್ರೆ, ಒಂದಿನ ಗುರುಗಳ ಬಳಿಗೆ ಹೋಗಿ ತನ್ನ ವ್ಯಥೆಯನ್ನು ಹೇಳ್ಕೊಳ್ತಾರೆ. ಗುರುಗಳು ಆತನಿಗೆ ನಾಮದೀಕ್ಷೆಯನ್ನು ಕೊಡ್ತಾರೆ. ಅಂದಿನಿಂದ ಆ ಮುದುಕ ಹೆಚ್ಚು ಹೊತ್ತು ರಾಮನಾಮ ಸ್ಮರಣೆಯಲ್ಲಿಯೇ ಇರ್ತಾರೆ. ಸೊಸೆಯಂದಿರ ದೋಷ ಎತ್ತುವುದು, ಅವರಿಗೆ ಬೈಯುವುದನ್ನು ಸಂಪೂರ್ಣವಾಗಿ ಬಿಟ್ಟುಬಿಡ್ತಾರೆ. ಮಾವನಲ್ಲಾದಂತಹ ಈ ಪರಿವರ್ತನೆಯನ್ನು ಕಂಡು ಸೊಸೆಯಂದಿರಿಗೆ ಆತನಲ್ಲಿ ಇನ್ನಷ್ಟು ಹೆಚ್ಚು ಗೌರವ ಉಂಟಾಗುತ್ತೆ. ಅವರೆಲ್ಲ ಮಾವನ ಸೇವೆಯನ್ನು ಇನ್ನೂ ಭಕ್ತಿಯಿಂದ ಮಾಡತೊಡಗಿದ್ರು. ಇದನ್ನು ಕಂಡ ಮುದುಕನು ರಾಮನಾಮವನ್ನು ಮತ್ತಷ್ಟು ಗಟ್ಟಿಯಾಗಿ ಹೇಳತೊಡಗಿದ. ಹೀಗಿರುವಾಗ ಒಂದಿನ ಯಮನು ಮುದುಕನನ್ನು ಕರೆದುಕೊಂಡು ಹೋಗಲು ಬರ್ತಾರೆ. ಆಗ ಚಿಕಿತನಾದಂತಹ ಮುದುಕ ಹೇಳ್ತಾರೆ, ಯಮ, ನೀನೇಕೆ ಬಂದೆ? ನಾನು ರಾಮನ ಪರಮಭಕ್ತ, ನಿನ್ನೊಂದಿಗೆ ನರಕಕ್ಕೆ ಬರಲಾರೆ ಅಂತ ಮುದುಕ ಹೇಳ್ತಾರೆ. ಆಗ ಯಮನು ಉತ್ತರಿಸಿದ, ನಾನು ಮೋಸ ಹೋಗಲು ನಿನ್ನ ಸೊಸೆಯಂದಿರಲ್ಲ, ನೀನು ರಾಮಭಕ್ತನಲ್ಲ, ಸೊಸೆಯಂದಿರು ಮಾಡುವಂತಹ ಉಪಚಾರದ ಭಕ್ತ ನೀನು. ಆಗ ತನ್ನ ಹುಳುಕು ಯಮನಿಗೆ ಗೊತ್ತಾಗಿದೆ ಎಂದು ತಿಳಿದ ಮುದುಕ ಮರು ಮಾತನಾಡದೆ ಯಮನನ್ನು ಹಿಂಬಾಲಿಸುತ್ತಾರೆ. ಇಂತಹ ತೋರಿಕೆಯ ಭಕ್ತಿಯು ಮುಕ್ತಿಗೆ ಎಂದೂ ಸಹಕಾರಿಯಾಗುವುದಿಲ್ಲ ಎಂದು ಪರಮಪೂಜ್ಯ ಶ್ರೀಗಳು ಹೇಳಿದ್ದಾರೆ. ಧನ್ಯವಾದಗಳು.